ತಮ್ಮೆಲ್ಲರಿಗೂ ಅರಿಕೆ ಆಗಿದೆ. ನಿನ್ನೆ ತಾನೇ ಪ್ರೆಸ್ ಮೀಟ್ ಮಾಡೆಲ್ಲ ಹೇಳಿದೆ. ಪತ್ರಿಕೆಗಳಲ್ಲೂ ಕೂಡ ಪ್ರಕಟವೂ ಆಗಿದೆ. ಇವಾಗಲೇ ಬೆಳಗ್ಗಿನ ಪೂಜಾ ಕಾರ್ಯಗಳೆಲ್ಲವೂ ಕೂಡ ಮುಕ್ತಾಯ ಆಗಿದೆ. ಬೆಳಗಿನ ಜಾವ ವಿಶೇಷ ಪೂಜೆಯನ್ನು ಮಾಡಿ ಪೂಜ್ಯರಿಗೆ ಎಲ್ಲ ಮಂಗಳಾರತಿಯನ್ನು ಮಾಡಿ ಆ ಕಾರ್ಯವೆಲ್ಲವೂ ಮುಗಿದಿದೆ. ಇನ್ನು ಈಗ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುವಂಥದ್ದು. ಈ ಮುಖ್ಯಮಂತ್ರಿಗಳೇನು ಒಂದು ಅರ್ಧ ಮುಕ್ಕಾಲು ಗಂಟೆ ತಡವಾಗಿ ಬರ್ತಾರೆ ಅಂತೇಳಿ ವರದಿ ಬಂದಿದೆ. 12 ಗಂಟೆ ಒಳಗೆ ಬರ್ಬೋದು ಅವರು. ಯಡಿಯೂರಪ್ಪನವ್ರು ಬರ್ತಾ ಇದ್ದಾರೆ. ಗದಗಿನ ತೋಂಟದಾರ್ಯ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತಿದ್ದಾರೆ ಬೇರೆ ಮಂತ್ರಿಯವರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಶಾಸಕರು ಬರ್ತಾ ಇದ್ದಾರೆ. ಅನೇಕ ಮಠಗಳ ಪೂಜ್ಯರೆಲ್ಲರೂ ಕೂಡ ಈಗಾಗಲೇ ಆಗಮಿಸಿರುವಂಥ ನೀವೆಲ್ಲ ನೋಡಿದ್ದೀರಿ. ಆಗಲಿ ಈಗ ವೇದಿಕೆ ಕಾರ್ಯಕ್ರಮ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ವಿಳಂಬ ಆಗ್ಬೋದು ಅಂತ ಕಾಣಿಸ್ತಿದೆ. ಯಾಕೆಂದರೆ ಅವರು ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡೋದಿರೋದ್ರಿಂದ ಸ್ವಲ್ಪ ಅವ್ರು ಬರೋವರೆಗೂ ನಾವು ಕಾಯಬೇಕಾಗುತ್ತೆ. ಸ್ವಲ್ಪ ಅನಿವಾರ್ಯ ಅದು. ಅವ್ರು ಬಂದ ಮೇಲೆ ಅದು 11:30 ಮೇಲೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಅದಕ್ಕೆ ಮೊದಲು ಈಗ 8:00 ಪೂಜ್ಯರ ಪುತ್ತಳಿ ಒಂದು ಉತ್ಸವ ಇದೆ. ಆ ಉತ್ಸವವನ್ನು 10 ಗಂಟೆ 10:10 ಮುಗಿಸಿ ಆಮೇಲೆ ವೇದಿಕೆ ಕಾರ್ಯಕ್ರಮ ಇರ್ತದೆ. ಮಧ್ಯಾಹ್ನ ಮೇಲೆ ನಮ್ಮ ಶಾಲಾ ಮಕ್ಕಳಿಂದಲೇ ಈ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಬೇರೆ ಹೊರಗಡೆಯಿಂದ ಕರೆಸಿ ಮಾಡೋದ್ರ ಬದಲು ನಮ್ಮ ಶಾಲೆಗಳಲ್ಲಿರುವ ಮಕ್ಕಳೇ ಅವರು ಮಾಡಿರುವಂತಹ ಆಯ್ಕೆ ಮಾಡಿಕೊಂಡು ಅವರೇ ಎಲ್ಲ ಆಯೋಜಿಸಿ ಅದನ್ನು ಮಧ್ಯಾಹ್ನ ಮೇಲೆ ಪ್ರದರ್ಶನ ಮಾಡುವಂಥವರಿದ್ದಾರೆ. ಆಯ್ತಲ್ಲ, ಬೆಳಗ್ಗೆ ಗದ್ದಿಗೆ ಪೂಜೆ ಎಲ್ಲ ಆಯಿತು. ನಮ್ಮ ನಿಷ್ಠಿಂಗ ಪೂಜೆ ಆದಮೇಲೆ ಗದ್ದಿಗೆ ಹೋಗಿ ಅವರ ನಮ್ಮ ಅಷ್ಟೋತ್ತರ ಮತ್ತು ಮಂಗಳಾರತಿ ಎಲ್ಲ ಮಾಡಿ ಪೂಜ್ಯರ ಧ್ಯಾನ ಮಂಟಪದಲ್ಲಿ ಒಂದು 15 ನಿಮಿಷ ನಾವೆಲ್ಲರೂ ಕೂಡ ಧ್ಯಾನವನ್ನು ಮಾಡಿ ಅಲ್ಲಿ ತತ್ವವನ್ನು ಪದಗಳನ್ನು ಆಡಿ ನಂತರ ಹೀಗೆಲ್ಲ ಮುಗಿದಿರುವಂಥದ್ದು. ಈಗ 8:30 ಮೇಲೆ ಉತ್ಸವ ಪ್ರಾರಂಭ ಆಗ್ತದೆ. ನಮಗೆ ದಿವಸ ದಾಸೋಹ ಅದು ಅದು ಇವತ್ತೇ ಇರಬೇಕು. ಮೋಸ್ಟ್ಲಿ ಇವತ್ತು 21 ದಿವಸನೇ ಇವತ್ತೇ ದಾಸೋಹ ದಿನ ಅಂತ ಮಾಡಿದ್ದಾರೆ. ಅದ್ರ ಬಗ್ಗೆ ಅಷ್ಟು ಮಾಹಿತಿ ನಮಗೇನಿಲ್ಲ. ಅದು ನಿತ್ಯವೂ ದಾಸೋಹ ಇರೋದ್ರಿಂದ ಅದು ಸರ್ಕಾರದವರು ಘೋಷಣೆ ಮಾಡಿದ್ದಾರೆ. ಅದು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ತುಂಬ ಸಂತೋಷ, ಶುಭ ಕೋರ್ತೇವೆ. ಇಲ್ಲ ಮಠದಲ್ಲಿ ನಮ್ಮದೇ ಕಾರ್ಯಕ್ರಮ ಇದೆಯಲ್ಲ ಇನ್ನೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.